ಕೇರಳದ ವಯನಾಡಿನಲ್ಲಿ ನಡೆದಂತಹ ದುರಂತದ ಮೇನ್ ಸ್ಪಾಟ್ ಏನಿದೆ ಆ ಪ್ರದೇಶದಲ್ಲಿ ಇದ್ದೀನಿ. ಮುಂಡಕಾಯ ಅನ್ನೋ ಸ್ಥಳ ಇದೆ, ನೋಡ್ತಾ ಇರ್ಬೋದು. ಈ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗಿರ್ತಕ್ಕಂಥದ್ದು. ಇದೇ ಒಂದು ಸ್ಥಳದಿಂದ ಒಂದು ಗುಡ್ಡ ಕುಸಿತವನ್ನ ಕಂಡಿರ್ತಕ್ಕಂಥದ್ದು. ಅಂದ್ರೆ ನಿನ್ನೆ ದಿನ ಮುಂಜಾನೆ 2 ಗಂಟೆ 1 ಗಂಟೆ ಸುಮಾರಿಗೆ ನಡೆದಂತಹ ಒಂದು ಜಲಸ್ಫೋಟದಲ್ಲಿ ಈ ಒಂದು ದುರ್ಘಟನೆ ನಡೆದಿರ್ತಕ್ಕಂಥದ್ದು. ಏನು ಜಲಸ್ಫೋಟ ಆಯ್ತು ಆ ಸಂದರ್ಭದಲ್ಲಿ ಸಿಕ್ಕಿದಂತಹ ಒಂದು ಏನೆಲ್ಲ ಸಿಕ್ತು ಅದೆಲ್ಲವನ್ನು ಕೂಡ ಕೊಚ್ಚಿಕೊಂಡು ಬಂದಿರುವಂಥದ್ದು. ಪ್ರಕೃತಿ ಮುನಿಸಿಗೆ ಕೇರಳದ ವಯನಾಡಿನ ಡಿಸ್ಟ್ರಿಕ್ಟ್ಗಳೇನಿದೆ ಸಾಕಷ್ಟು ಸಮಸ್ಯೆಯನ್ನು ಎದುರಿಸತಕ್ಕಂಥದ್ದು. ಈ ಭಾಗದಲ್ಲಿ ಮುಂಡಕಾಯ ಒಂದು ಸ್ಥಳದಲ್ಲಿ ಈಗ ರಕ್ಷಣಾ ಕಾರ್ಯ ಭರದಿಂದ ಸಾಗ್ತಾ ಇದೆ. ನಿನ್ನೆಯಿಂದಲೂ ಕೂಡ ಹೆಚ್ಚಿನದಾಗಿ ರಕ್ಷಣಾ ಕಾರ್ಯಗಳಲ್ಲಿ ತೊಡಗಿರ್ತಕ್ಕಂಥದ್ದು. ಹೆಚ್ಚಿನದಾಗಿ ಇಲ್ಲಿನ ಸ್ಥಳೀಯರೇ ಈ ಒಂದು ರಕ್ಷಣಾ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಆರ್ಮಿಗಳಾಗಿರ್ಬೋದು, NDRF ಟೀಮ್ ಎಲ್ಲವೂ ಕೂಡ ಇದ್ರೂ ಕೂಡ ಈ ಒಂದು ಸ್ಥಳದ ಸಂಪೂರ್ಣ ಮಾಹಿತಿ ಇರುವಂಥದ್ದು ಸ್ಥಳೀಯರಿಗೆ. ಹೀಗಾಗಿ ಸ್ಥಳೀಯರೇ ಮುತುವರ್ಜಿಯನ್ನು ವಹಿಸಿ ಯಾವ್ಯಾವ ಸ್ಥಳಕ್ಕೆ ಯಾವ ರೀತಿ ಹೋಗಬೇಕು, ಯಾವ ರೀತಿ ಅಂದ್ರೆ ನದಿ ಇದೆ ಅದಕ್ಕೆ ಯಾವ ರೀತಿ ಕಟ್ಟೆಗಳನ್ನ ಕಟ್ಕೊಂಡು ಪಾಲಗಳನ್ನು ಮಾಡಿಕೊಂಡು ಮುಂದಕ್ಕೆ ಹೋಗಬೇಕು ಅನ್ನೋ ಒಂದು ಆಲೋಚನೆಯಲ್ಲಿ ಇದೀಗ ಮುಂದಾಗಿ ಈ ಒಂದು ಸ್ಥಳಕ್ಕೆ ಬಂದಿರತಕ್ಕಂಥದ್ದು. ಈಗಾಗಲೇ ಈ ಭಾಗದಲ್ಲಿ ನಾನು ಇರುವಂತಹ ಸ್ಥಳ ಏನಿದೆ, ಈ ಭಾಗದಲ್ಲಿ ಒಂದು ಸ್ಥಳದಲ್ಲಿ 3 ಮೃತದೇಹಗಳು, ಜೊತೆಗೆ ಕೆಳಭಾಗದಲ್ಲಿ ಒಂದು 20ಕ್ಕೂ ಹೆಚ್ಚಿನ ಮೃತದೇಹಗಳಿರ್ತಕ್ಕಂಥದ್ದು. ಈ ಒಂದು ಬೆಟ್ಟ ಬಂದಂತಹ ಒಂದು ರಭಸಕ್ಕೆ ಮಸೀದಿಗಳಾಗಿರ್ಬೋದು, ದೇವಾಲಯಗಳು, ಚರ್ಚ್ಗಳು ಎಲ್ಲವೂ ಸಂಪೂರ್ಣವಾಗಿ ನಿರ್ನಾಮ ಆಗಿರ್ತಕ್ಕಂಥದ್ದು. ಮನೆಗಳು ಕೂಡ ಸಂಪೂರ್ಣವಾಗಿ ಮಣ್ಣಿನಲ್ಲಿ ಹುದುಗಿ ಹೋಗಿರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮನೋಜ್ ಜೊತೆ ಲೋಹಿತ್ ಎಂ ಆರ್, ವಿಸ್ತಾರ ನ್ಯೂಸ್, ವಯನಾಡ್. ಮನೆ ಕರ್ಕೊಂಡಂತೆ ಚೆಕ್ ಮಾಡೋದಲ್ಲ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.